ಏನಪ್ಪ ವಿಡಿಯೋ ಓಪನ್ ಮಾಡಿದ ತಕ್ಷಣ ಹೆಲ್ಮೆಟ್ ಸೆಟಪ್ನೆಲ್ಲ ಇಟ್ಕೊಂಡ್ಬಿಟ್ಟು ನಿಂತಿದ್ದಾನೆ ಅಂತ ನಿಮ್ಗೊಂದು ಡೌಟ್ ಬಂದಿರುತ್ತೆ. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ದಂಗೆ ನಾನು ಇವತ್ತು ನಿಮಗೆ DJI Osmo ನ್ಯಾನೋ ಕ್ಯಾಮ್ರಾ ಬಗ್ಗೆ ಇದ್ದಂಥ ಕೆಲವೊಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಹೊಸದಾಗಿ ಮೈಕ್ನ ತರಿಸಿದ್ದೀನಿ. ಈಗ ಇದನ್ನು ನಾನು ಮೋಟೋ ಬ್ಲಾಗ್ಗೆ ಬಳಸಬೇಕು ಅಂತಂದರೆ ಕೇಬಲ್ಗೆ ಯಾವುದೇ ರೀತಿ ಪಿನ್ಗಳಿಲ್ಲ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಮೆಮೊರಿ ಕಾರ್ಡ್ ಆಪ್ಷನ್ ಸಿಗುತ್ತೆ ಮತ್ತು ಚಾರ್ಜಿಂಗ್ ಹಬ್ ಇದೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಆಕ್ಸ್ ಪ್ಲಗ್ ಅಥವಾ ಮೈಕನ್ನು ಹಾಕುವಂಥ ಆಪ್ಷನ್ ಇಲ್ಲ. ವೈರ್ಲೆಸ್ ಮೈಕ್ನ ಯೂಸ್ ಮಾಡಬೇಕು. ಸೊ ಆ ಒಂದು ಮೈಕ್ ಚಾಯ್ಸ್ಗೆ ಅಂತ ನಾನು ಹೋಗಿದ್ದು ಈ DJI ಮೈಕ್ ಮಿನಿ ಅಂತ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ 2 ಟ್ರಾನ್ಸ್ಮಿಟರ್ ಬರುತ್ತೆ. ಒಂದು ಫೋನ್ಗೆ ಅಥವಾ ಕ್ಯಾಮ್ರಾಗೆ ಸಪೋರ್ಟ್ ಆಗೋಂಥ ಒಂದು ರಿಸೀವರ್ ಇದೆ. ಇನ್ನು ಅದು ಬಿಟ್ಟರೆ ಒಂದು ಕೇಸ್ ಕೊಡ್ತಾ ಇದ್ದಾನೆ. ಹೊರಗಡೆಯಿಂದ ನೋಡೋಕ್ಕೆ ನಮಗೆ ಬಾಕ್ಸ್ ಈ ಥರ ಕಾಣಿಸುತ್ತೆ, ಪ್ರೀಮಿಯಂ ಇದೆ. ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅನ್ನೋಷ್ಟು ಕ್ಯೂರಿಯಾಸಿಟಿ ಅಂತೂ ಹುಟ್ಟಿಸೋ ಥರ ಇದೆ. ಒಂದು ಮೈಕ್ ಬಂದ್ಬಿಟ್ಟು ಬರೀ 10 ಗ್ರಾಮ್ ಇರುತ್ತೆ. ಹೈ ಕ್ವಾಲಿಟಿ ಆಡಿಯೋ ಸಿಗುತ್ತೆ. ಒಂದು ಸಲ ಏನಾದರೂ ನಾವು ಈ ಕೇಸ್ನ ಚಾರ್ಜ್ ಮಾಡ್ತು ಅಂತಂದರೆ ಈ ಕೇಸು ನಮಗೆ 48 ಗಂಟೆಗಳ ಕಾಲ ಉಪಯೋಗಿಸ್ಬೋದಂಥ ಮೈಕ್ ಚಾರ್ಜಿಂಗ್ ಕೆಪಾಸಿಟಿನ ಕೊಡುತ್ತೆ. ನೀವು ಒಂದು ಪ್ರಾಡಕ್ಟನ್ನು ತಗೊಂಡ ಮೇಲೆ DJIದ ಯಾವುದೇ ಒಂದು ಕ್ಯಾಮ್ರಾಗಳಿಗೆ ಆಕ್ಷನ್ 4ಇಂದ ಮುಂದ್ಗಡೆ ಬಂದಿರೋ ಸೀರೀಸಲ್ಲಿ ಕಂಪ್ಯಾಟಿಬಿಲಿಟಿ ಇದೆ. ಜೊತೆಗೆ 2 ಲೆವೆಲ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಮತ್ತು ಆಟೋಮೆಟಿಕ್ ಲಿಮಿಟ್ ಟು ಪ್ರಿವೆಂಟ್ ಆಡಿಯೋ ಕ್ಲಿಪ್ಪಿಂಗ್. ಸೊ ಇದ್ರ ಒಳಗಡೆ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಕೊಡೋದು ಬೇಡ. ನಾವು ಇಲ್ಲಿ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ. ನಾವು ಹೊಸದೇ ಬೇಕು ಅಂತಂದ್ಬಿಟ್ಟು ಹೊಸದೇ ತರಿಸ್ಕೊಂಡೆ. ಯಾಕೆಂತಂದರೆ ನಾನು ಲಾಂಗ್ ಟರ್ಮ್ ಯೂಸ್ ಮಾಡ್ತೀನಿ. ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ನೋಡಿ ನಮಗೆ ಸಿಗ್ತಾ ಇದೆ. ಏನು ಇಷ್ಟೊಂದು ದೊಡ್ಡದಾಗಿ ಬರ್ತೈತೆ, ಇಷ್ಟು ದೊಡ್ಡದಿದೆಯಾ? ನಾನೆಲ್ಲೋ ಸಣ್ಣದಿರುತ್ತೆ ಅಂತ ಅಂದ್ಕೊಂಡೆ ಗುರು. ನೋಡಿ ಫುಲ್ ಎಲ್ಲನೂ ಅದರಲ್ಲೇ ಕೊಟ್ಬಿಟ್ಟಿದ್ದಾನೆ. ಬಾಕ್ಸ್ ಒಳಗಡೆ ಏನೂ ಇಲ್ಲ, ಜಸ್ಟ್ ನಮಗೆ ಡಾಕ್ಯುಮೆಂಟ್ಸು ಮತ್ತು ಒಂದಷ್ಟು ಸ್ಟಿಕ್ಕರ್ಗಳನ್ನ ಕೊಟ್ಬಿಟ್ಟಿದ್ದಾನೆ ನೋಡಿ. ಈಗ ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಕ್ಯಾಮ್ರಾನ ಸೈಡ್ಗೆ ಇಡ್ತೀನಿ. ನಿಜವಾಗ್ಲೂ ಇವ್ರದ್ದು ಹೇಳ್ತಾ ಇದ್ದೀನಲ್ಲ ನಾನು, ಇವರ ಒಂದು ಆ ಕ್ವಾಲಿಟಿ ಇರುತ್ತೆ ಗೊತ್ತಾ, ಅಲ್ಟಿಮೇಟ್ ಆಗಿರುತ್ತೆ. ನೋಡ್ರಿ ಬ್ಯಾಗ್ ಕ್ವಾಲಿಟಿ ನೋಡಿ ಏನು ಸಖತ್ತಾಗಿದೆ ಅಂತ. ನೋಡಿ ಈ ಥರ ಕ್ಲೀನಾಗಿ ಜಿಪ್ ಕೊಟ್ಟು ಅದರೊಳಗಡೆ ಐಟಮ್ಸನ್ನ ಹಾಕಿದ್ದಾನೆ ಈ ಸಲ. ಏನೇನಿದೆ ಐಟಮು ಅಂತ ನಿಮಗೀಗ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ. ಮೇಯ್ನ್ ಮೈಕು ಇದೇನಿಲ್ಲ, ಜಸ್ಟ್ ಒಂದು ಕ್ಯಾರಿ ಪೌಚ್ ಅಷ್ಟೇ. ಏನು ಸಖತ್ತಾಗಿದೆ, ಏನು ರಗ್ಗಡ್ಡಿದೆ ನೋಡಿ. ಪ್ರೆಸ್ ಟು ಅನ್ಲಾಕ್. ಇದು ಹಿಂಗೆ ಸುಮ್ಮನೆ ಓಪನ್ ಮಾಡಿದ್ರೆ ಮಾಡಲ್ಲ ನೋಡಿ. ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ ನೋಡಿ. 1 ಟ್ರಾನ್ಸ್ಮಿಟ್ರು, 2 ಟ್ರಾನ್ಸ್ಮಿಟ್ರು ವಿತ್ ಮ್ಯಾಗ್ನೆಟಿಕ್ ಹೋಲ್ಡ್ ಇದೆ, ಒಂದು ರಿಸೀವರ್ ಇದೆ. ಸೊ ಈಗ ಈ ರಿಸೀವರ್ನ ನೋಡಿ C ಟೈಪ್ದೊಂದು ಕೇಬಲ್ನ ಕೊಟ್ಟಿದ್ದಾನೆ. ಐಫೋನ್ಗೆ ಈ ಥರ ಹಾಕ್ಕೊಂಡು ಕ್ಯಾಮ್ರಾ ರೆಕಾರ್ಡನ್ನು ಮಾಡ್ಬೋದಾಗಿರುತ್ತೆ. ಜೊತೆಗೆ ಇದು ಜಸ್ಟ್ ಐಫೋನ್ಗೆ ಅಷ್ಟೇ ಅಲ್ಲ, ಕ್ಯಾಮ್ರಾಗೂ ಕೂಡ ಯೂಸ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಒಂದು ಪುಟ್ಟಕ್ಕೆ DJIದಂತಂದ್ಬಿಟ್ಟು ಒಂದು ಮ್ಯಾಗ್ನೆಟಿಕ್ ಕೊಟ್ಟಿದ್ದಾನೆ. ಅಪ್ಪ ಎಷ್ಟು ಕಷ್ಟ ನೋಡಿ ಇದನ್ನು ತೆಗೆಯೋದು. ಇದನ್ನು ಕಾಲರ್ಗೆ ಹಿಂಗೆ ಹಾಕೊಳ್ಳೋದು. ಈ ಲಿಂಕ್ ಬಟನ್ನ ಪ್ರೆಸ್ ಮಾಡಬೇಕಾ, ಒಂದು ಸಲ ಪ್ರೆಸ್ ಮಾಡಬೇಕಾ? ಕಂಟಿನ್ಯೂಸ್. ಓಕೆ, 1-2 ಸೆಕೆಂಡ್ ಇಟ್ಟರೆ ನೋಡಿ ಇಲ್ಲಿ ಬ್ಲೂ ಮತ್ತು ಗ್ರೀನ್ 2 ಲೈಟ್ ಬರೋಕ್ಕೆ ಶುರುವಾಗುತ್ತೆ. ಸೊ ಇವಾಗ ಈ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ ಮೈಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. TX1 ಅಥವಾ TX2 ಅಂತ. ಸೊ ಪವರ್ ಆನ್ ಮಾಡಿದ್ದೀನಿ ಮತ್ತು ಲಿಂಕು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಬಂದ್ಬಿಡ್ತು ಆಸ್ಮೋ ಆಡಿಯೋ ಕನೆಕ್ಟೆಡ್. 2 ಹೆಲ್ಮೆಟ್ಗಳಲ್ಲಿ ಮೈಕ್ ಹಾಕಿದ್ದೀವಿ. ಸೊ ನನ್ನ ಮೈಕ್ ಇಲ್ಲಿದೆ, ನೀನು ಅದ್ದಾ. ಸೊ ಈಗ ಇಬ್ಬರು ಮೈಕ್ ಹಾಕೊಂಡ್ರೆ ಇನ್ ಕೇಸ್ ಕಪಲ್ ಇತ್ತು ಅಂತಂದರೆ, ಈಗ ಗಂಡ ಹೆಂಡತಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಈಗ ರೈಡ್ ಹೋಯ್ತಾ ಇದ್ದಾರೆ, ಒಂದೇ ಕ್ಯಾಮ್ರಾದಲ್ಲಿ ಇಬ್ಬರದು ವಾಯ್ಸು ಹತ್ರದಲ್ಲಿ ಬರುತ್ತೆ. ಕನೆಕ್ಟ್ ಆಗೈತಾ ಇಲ್ವಾ ಅಂತ ಹೆಲ್ಮೆಟ್ ಹಾಕು. ಸೊ ಇವಾಗ ಇಲ್ಲೇ ಮನೆಗೆ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀವಿ, ಕರೆಕ್ಟಾಗಿದೆಯಾ ಇಲ್ವಾ ಏನು ಅಂತ. ಮಾತಾಡು. ಹಲೋ, ಕ್ಯಾಮ್ರಾ ಇದು ಆನ್ ಆಗಿದೆಯಾ? ಆನ್ ಆಗಿದೆಯಾ ನೋಡೋಣ, ಇರೋ 1 ನಿಮಿಷ. ಓಕೆ, ನಾನು ದೂರ ಇರ್ತೀನಿ, ನಾನು ಮಾತಾಡೋದು ಕೇಳಿಸುತ್ತೆ ಏನೋ ಅಂತ ನೋಡು. ನಿನಗೆ ಕೇಳಿಸ್ತಿದೆ ಅಲ್ವಾ? ನೋಡೋಣ, ಪಕ್ಕ ಕೇಳಿಸ್ತೈತೆ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ನೋಡಿ ಡಾಕಲ್ಲಿ ಕ್ಲೀನಾಗಿ ನೋಡ್ಕೊಬೋದು, ಅಂದರೆ 2 ಮೈಕ್ದು ಆಡಿಯೋ ಬರ್ತಾ ಇದೆಯಾ ಇಲ್ವಾ ಅಂತ. ಜೊತೆಗೆ ಇದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸಲ ಡಿಸ್ಪ್ಲೇನಲ್ಲೂ ನೋಡ್ಬೋದು ಯಾವ ಆ್ಯಂಗಲಲ್ಲಿ ಬರ್ತಾ ಇದೆ ಅಂತ. ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ಓಕೆ, ಆಲ್ ದ ಬೆಸ್ಟ್, ಸ್ಟಡಿ ವೆಲ್. ಓಕೆ ಓಕೆ. ಸೊ ಬನ್ನಿ ಇವಾಗ ಮಜಾ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸರ್ ನೀವು ಹೋಗಿ ಸರ್ ಮುಂದೆ. ರೈಟ್.
ಕೇಳಿಸ್ತಿದ್ಯಾ? ಸೂಪರಾಗಿ ಕೇಳಿಸೈತೆ. ಆ್ಯಕ್ಚುಲಿ ನಾವಿವಾಗ ಕಾಲಲ್ಲಿದ್ದೀವಿ, ಫೋನಲ್ಲಿದ್ದೀವಿ ಆಯಿತಾ. ಇನ್ ಕೇಸ್ ಏನಾದರೂ ನಾವಿಬ್ಬರೂ ಒಂದು ಇಂಟ್ರಿಕ್ಯಾಮ್ ತಗೊಂಬಿಟ್ರೆ ಏನು ಅಲ್ಟಿಮೇಟಾಗಿ ಮಾತಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಇವಾಗ ನೋಡ್ತೀರಾ ಅಲ್ವಾ ವಿನಯ್? ಹಾಂ, ಲಾಂಗ್ ರೈಡ್ಗೆಲ್ಲ ಹೋದಾಗ ಕ್ಲೀನಾಗಿ ನಾವು ಮಾತಾಡ್ಕೊಂಡು ಹೋಗ್ಬೋದು ಇಂಟ್ರಿಕಾಮಲ್ಲಿ, ಜೊತೆಗೆ ನಿಮಗೂ ಕೂಡ ನಾವು ಹೋಗ್ತಾ ಇರೋದನ್ನ ಕ್ಲೀನಾಗಿ ತೋರಿಸ್ಬೋದು. ಇಬ್ಬರ ಹತ್ರ 2 ಕ್ಯಾಮ್ರಾ ಇದ್ದರೆ ಇನ್ನೂ ಅಲ್ಟಿಮೇಟು ಅಲ್ವಾ? ಹೌದು, ಸೇಮ್ ಕ್ಯಾಮ್ರಾ ಇದೆ. ನಿನ್ಗೇನು ಅನಿಸುತ್ತೆ ವಿನಿ, ಇದು ವರ್ಕ್ ಆಗುತ್ತೆ ಅಂತೀಯಾ ಮೋಟೋ ವ್ಲಾಗ್ಗೆ? ಆಗುತ್ತೆ. ಈಗ ಕಪಲ್ಸು ಇಲ್ಲಾಂದರೆ ವಿತ್ ಪಿಲಿಯನ್ ರೈಡ್ ಮಾಡೋರಿಗೆ ಹೆಲ್ಮೆಟ್ ಬಿಚ್ಚು ಮಾತಾಡೋ ಥರ ಇರುತ್ತೆ. ಇಲ್ಲ ಹಿಂದೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಅವ್ರೇನು ಮಾತಾಡೋಕ್ಕಿರಲ್ಲ. ಹೌದು 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 ಹೌದು. ವ್ಯೂ ಪಾಯಿಂಟು ಆ ಥರ ಜಾಗದಲ್ಲಿ ಹೋದಾಗ ಮಾತಾಡ್ಕೊಂಡು ಹೋಗ್ಬೋದಲ್ಲ. ಹೌದು, ಕರೆಕ್ಟು. ಈಗ ನೋಡು, ಗಂಡ ಹೆಂಡತಿ ಇತ್ತು ಅಂತಂದರೆ ಆರಾಮಾಗಿ ಹಿಂದೆನೇ ಕೂತ್ಕೋಬೋದು. ಹಿಂದೆನೇ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ಅದಕ್ಕೇನು ಇಂಟರ್ಕಮ್ ಬೇಕು ಅಂತಲೂ ಏನಿಲ್ಲ ಅಲ್ವಾ? ಹೌದೌದು. ಬಟ್ ತೀರಾ ಲಾಂಗ್ ರೈಡ್ ಹೋಗ್ತೀನಿ ಅಂತಂದರೆ ಇಂಟರ್ಕಮ್ ಬೇಕು. ಸೊ ಬೇಜಾರಾಗಲ್ಲ, ಅವಾಗ ಲಾಕ್ಸು ಕ್ಲೀನಾಗಿ ಎಂಗೇಜಿಂಗಾಗಿ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಹೌದು. ಎನಿವೇ ಹೆಲ್ಮೆಟ್ ಫುಲ್ ಫೇಸ್ ಹೆಲ್ಮೆಟ್ ಇದ್ದೇ ಇರುತ್ತೆ. ಹೌದು. ಒಂದು ಮೈಕ್ ಮೌಂಟ್ ಹಾಕೊಂಬಿಟ್ರೆ ಕನೆಕ್ಟ್ ಮಾಡ್ಕೊಂಡು ಇಬ್ಬರು ಶೇರ್ ಮಾಡ್ಕೊಂಡು ಹೋಗ್ಬೋದು ಅವ್ರವ್ರದ್ದು ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ. ಕರೆಕ್ಟು. ಆದರೂ ಅಲ್ಲವಿನೇ, ನಿಂಗೆ ಏನು ಅನಿಸುತ್ತೆ, ಮೊದಲಿದ್ದು ಮೋಟೋ ಬ್ಲಾಗು ಅಸೆಸರೀಸು ಕಷ್ಟಪಡ್ತಾ ಇದ್ವಲ್ಲ, ಅದಕ್ಕೂ ಇದಕ್ಕೂ ಏನು ಅನಿಸುತ್ತೆ ಈಗ ನಿನಗೆ? ಇದು ವೆರಿ ಸಿಂಪಲ್ಲು. ಎಲ್ಲ ಕ್ವಿಕ್ ಸೆಟಪ್ ಮಾಡೋದು. ಒಂದ್ಸಲ ಕ್ಯಾಮ್ರಾ ನೋಡು, ಜನಕ್ಕೆ ಆಮೇಲೆ ನೀನೇ ಮಾತಾಡ್ತಾ ಇದೀಯ ಅಂತ ಗೊತ್ತಾಗಲ್ಲ. ಅವಾಗ ಹಿಂಗೆ ಕ್ಯಾಮ್ರಾ ನೋಡು. ಇಲ್ಲಿ ನಾನು ಹಂಗೆ ಸುಮ್ಮನೆ ರೆಕಾರ್ಡ್ ಮಾಡ್ಬಿಟ್ಟವ್ರೆ ಅಂತ ನಂಗೆ ಆಗಬಾರ್ದಲ್ಲ. ಅದು ಕ್ವಾಲಿಟಿ ಗೊತ್ತಾಗುತ್ತಲ್ಲ. ಗೊತ್ತಾಗುತ್ತೆ. ಬಟ್ ಇದ್ರೂ ಸಡನ್ನಾಗಿ ನೋಡೋರಿಗೆ ಸುಮ್ಮನೆ ಏನೋ ಅವರೇ ರೆಕಾರ್ಡ್ ಮಾಡ್ಕೊಂಡು ಅವರೇ ಹಾಕಿ ತರ್ಕೊಳೋ ಅನ್ನೋಂಥರ ಆಗಬಾರ್ದಲ್ಲ. ಕ್ಲೀನಾಗಿ ಗೊತ್ತಾಗಬೇಕಲ್ಲ. ಹೌದು ಅಲ್ವಾ? ನೋಡ್ತಿರೋರಿಗೆ ಒಂದು ಜಸ್ಟ್ ರೆಫರೆನ್ಸು ಇದನ್ನ ಇಟ್ಕೊಂಡು ಬೇರೆ ಥರನೂ ಅವ್ರು ಮಾಡ್ಕೋಬೋದು. ಎಲ್ಲ ಐಡಿಯಾಸ್ ಮೇಲೆ. ನಾವು ಇಬ್ಬರು ಯೂಶ್ವಲಿ ಸೇರಿದಾಗ ಏನು ಮಾಡ್ತೀವಿ ಅಂತಂದರೆ, ಆದಷ್ಟು ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮನ್ನು ಮತ್ತು ಒಳ್ಳೆ ಚಾಯ್ಸ್ ಯಾವ್ದು ಮಾಡ್ಕೊಬೋದು ಅನ್ನೋದನ್ನ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಆಲು. ವಿನಯ್, ನೀನು ಅಷ್ಟೇ ಅಲ್ವಾ ವಿನಯ್? ಹೌದು, ಯಾಕಂದರೆ ನಮ್ಮದೇ ಪ್ರಾಡಕ್ಟ್ಸ್ ಇರೋದ್ರಿಂದ ತಗೊಳ್ಳಿ ಅನ್ನೋಕ್ಕಾಗಲ್ಲ. ಈ ಥರ ನಾವು ಒಂದು ಎಕ್ಸ್ಪೆರಿಮೆಂಟಲ್ ವೀಡಿಯೋಸ್ ಮಾಡಿದರೆ ಅವ್ರಿಗೆ ತೋರಿಸ್ಬಿಡ್ಬೋದು. ಹೌದು, ಜನಕ್ಕೆ ಕನೆಕ್ಟ್ ಆಗುತ್ತೆ. ಓಕೆ, ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ, ಸ್ವಲ್ಪ ಕೈಗೆ ಆ್ಯಕ್ಷನ್ ಮಾಡು, ಹಂಗೆ ಮಾಡ್ತಾ ಮಾತಾಡು. ಹೇಳೀಗ. ಅದರಿಂದ ಒಂದು ಹೆಲ್ಪ್ ಆಗುತ್ತೆ ಆಡಿಯನ್ಸ್ಗೆ, ನೋಡೋರಿಗೆ. ಕೆಲವೊಬ್ರು ತಗೋಬೋದು, ಕೆಲವೊಬ್ರು ಓಕೆ ನಾವು ನಿಮ್ಮದೇ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀವಿ ಅಂತ ಕ್ಯಾಂಡಿಡೇಟ್ಸ್ ಇರ್ತಾರೆ. ಹೌದು. ಸೊ ಎಲ್ಲ ಒಂದೇ ಥರ ಇರೋಲ್ಲ. ನೋಡ್ರಿ, ಯೂನಿಕ್ ಆಗೋ ಕಾಣಿಸುತ್ತೆ ವ್ಯೂವರ್ಸ್ಗೆ. ಓ, ಡಿಫ್ರೆಂಟ್ ಆಗಿದೆಯಲ್ಲಪ್ಪ ಅಂತ. ಮತ್ತು ಇನ್ನೊಂದೇನಂದ್ರೆ, ಈಗ ನೋಡಿ ನಾನು ಫಾಸ್ಟಾಗಿ ಹೋಗ್ತೀನಿ, ದೂರ ಹೋಗು, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತೆ. ಈಗ ನೋಡಿ, ವಿನಯ್ ಹತ್ರನೂ ಒಂದು ಮೈಕ್ ಹಾಕಿದ್ದೀನಿ. ಸೊ ಆ ಮೈಕು ಇದಕ್ಕೆ ಎಷ್ಟು ದೂರದಲ್ಲಿ ಕನೆಕ್ಟ್ ಆಗುತ್ತೆ ಅಂತ. ಹಂಗೆ ಹೋಗು ವಿನಿ, ದೂರಕ್ಕೆ ಹೋಗು, ನೋಡೋಣ ಎಷ್ಟರವರೆಗೂ ಕನೆಕ್ಟ್ ಆಗುತ್ತೆ ಅಂತ. ಆಲ್ಮೋಸ್ಟು ಈಗ ಕೆಲವೊಂದು ಕಡೆ ನಾವು ತುಂಬ ದೂರ. ಹೌದು. ಏನು 300 ಮೀಟ್ರ್ ಕೊಡ್ತಾರೆ ಅನ್ಕೋತೀನಿ ಅಲ್ಲ? ಹೌದು. ಈಗ ನೋಡಿ ಎಷ್ಟು ದೂರ ಇದ್ದೀವಿ ಅಂದರೆ ನನಗೆ ಗೊತ್ತಿಲ್ಲ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಈಗ ವಿನಯ್ ನನಗೆ ಕಾಣಿಸ್ತಾನೇ ಇಲ್ಲ ಆ್ಯಕ್ಚುಲಿ, ಮಧ್ಯದಲ್ಲಿ ಆಟೋ ಎಲ್ಲ ಹೋಗಿದೆ. ಆದ್ರೂ ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿ ಬಂದಿರುತ್ತೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ಇದ್ರದ್ದೊಂದು ಆಡಿಯೋ ಟೆಸ್ಟ್ ಕ್ವಾಲಿಟಿನೂ ನಾವು ಮಾಡ್ದಂಗೆ ಆಗೋಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ಗಿಟಿ ಅಲ್ಲೆಲ್ಲ ಹೋದಾಗ, ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಾಗ ಅಲ್ಲೂ ನಿನಗೇನೋ ಒಂದು ಹೆಚ್ಚು ಕಮ್ಮಿ ಆಗಿರೋದು ಇರುತ್ತೆ, ಅದು ಕೂಡ ರೆಕಾರ್ಡ್ ಆಗುತ್ತೆ ವಾಯ್ಸಲ್ಲಿ. ಕರೆಕ್ಟ್ ಅಲ್ಲ? ಈಗ ಯಾರೋ ಒಬ್ಬ ನಿನ್ನ ಹತ್ರ ಮುಂದ್ಗಡೆ ಇರೋನು ಬಂದ್ಬಿಟ್ಟು ಏನೋ ಜೋರಾಗಿ ಮಾತಾಡಿರ್ತಾನೋ, ಏನೋ ಕೆಟ್ಟದಾಗಿ ಮಾತಾಡಿರ್ತಾನೋ, ಅವೆಲ್ಲನೂ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಬೋದಲ್ಲ ಆರಾಮಾಗಿ. ಹೌದು ಅಲ್ವಾ? ಅದು ಮ್ಯಾಟ್ರ್ ಆಗುತ್ತೆ. ಸಂಭವ ಹೆಂಗೆ ತಗೊಂಡ್ರು ಉಪಯೋಗ ಅಂತೂ 100% ಆಗೇ ಆಗುತ್ತೆ. ನಿಜ ಹೇಳಬೇಕು ಅಂತಂದರೆ, ನಾವು ಆ 8, 9 ಎಲ್ಲ ಯೂಸ್ ಮಾಡಿದ್ವಲ್ಲ ಗೋಪ್ರೋ, ಅವಾಗ ಎಷ್ಟು ಫೀಲ್ ಮಾಡ್ತಾ ಇದ್ವಿ ಅಲ್ವಾ? ಮೋಟೋ ವ್ಲಾಗ್ಗೆ ಅಂತ ಸಪ್ರೇಟಾಗಿ ಒಂದು ವೈರ್ಲೆಸ್ ಮೈಕ್ ಬಂದರೆ ಹೆಂಗಿರುತ್ತೆ? ಹೌದು. ಅದು ಚಾರ್ಜ್ ಆಗಲಿ ಬಿಡಲಿ, ಒಂದಿನ ಫುಲ್ ಬಂದರೆ ಹೆಂಗಿರುತ್ತೆ ಅಂತ ಕನ್ಸು ಕಾಣ್ತಾ ಇದ್ವಿ. ನಮಗೆ ಆ ಟೈಮಲ್ಲಿ ವೈರ್ಲೆಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ವೈರಲ್ಲಿ ಡೈರೆಕ್ಟಾರ ಕನೆಕ್ಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ 4 ಪ್ಲಗ್ ಹಾಕೊಂಡು, ಆ ಗೋಪ್ರೋ ಅಡಾಪ್ಟರ್ ಅಂತ ತಗೊಂಡು, ಮೀಡಿಯಾ ಮೋಡ್ ತಗೊಂಡು, TRS ಕನ್ವರ್ಟರ್ ಬೇರೆ ಕನ್ವರ್ಟರ್ ಹಾಕೊಂಡು, ಕೇಬಲ್
ಎಲ್ಲಾರ ಒಂಚೂರು ಗಾಳಿ ಹೊಡೆದ್ರೂ ಮುಗಿದೋಯ್ತು. ಹಾಂ, ಆಮೇಲೆ ಪ್ಲಸ್ಸು ವಾಟರ್ ಪ್ರೂಫ್ ಇರಲ್ಲ, ಬ್ಲೂ ಟ್ಯಾಗ್ ಹಾಕು, ಅದನ್ನು ಸೀಲ್ ಮಾಡು, ಇದನ್ನು ಸೀಲ್ ಮಾಡೋಕೆ ಬೆಬ್ರಿಸ್ಬೇಕು ಕ್ಯಾಮ್ರಾನ. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡೋ ಟೈಮಲ್ಲಿ ಮತ್ತೆ ತೆಗಿಬೇಕು, ಹೊಸ್ದಾಗಿ ಕಿತ್ತಾಕಬೇಕು. ಅಯ್ಯೋ ಶಿವ. ಮತ್ತೆ ರೀಪ್ಯಾಕ್ ಮಾಡಬೇಕು. ಅದರಿಂದ ಏನು ಮಾಡ್ತಿದ್ರು ತುಂಬ ಜನ, ಡೈರೆಕ್ಟ್ ಇದೆ ಸವಾಸನೆ ಬೇಡ, ರೆಕಾರ್ಡ್ ಆಗಲಿ ಬಿಡಲಿ, ಡೈರೆಕ್ಟ್ ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತ ಮಾಡೋರು. ಕೆಲವೊಬ್ಬರು ಯೂಟ್ಯೂಬರ್ಸು ಇಲ್ಲ ನಾನು ಆಡಿಯೋ ಕೊಡಲೇಬೇಕು ಅನ್ನೋರು ಇಷ್ಟು ಜುಗಾಡು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಹೌದು, ಕೊಡ್ತಾರೆ. ಏನೋ ಸಂಭವ ನಮಗಂತೂ ಖುಷಿ ಆಯಿತು. ಸೊ ಈ ಒಂದು ಮೈಕ್ ಏನಿದೆಯೋ ಅದನ್ನು ನಾನು ಪರ್ಚೇಸ್ ಮಾಡಿದ್ದು DJI ಡ್ರೋನ್ ಕೇರ್ ಇಲ್ಲೇ. ಸೊ ವಿನಯ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಬೇಕು ಅಂತಂದರೆ ವಿನಯ್ ಕಾಂಟ್ಯಾಕ್ಟ್ ಮಾಡಿ ತಗೊಬೋದು. ಬೈಕಿಗೆ ಹೆಲ್ಮೆಟ್ ಇಟ್ಕೊಳಕ್ಕೆ ಒಂದು 3D ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಏನು ಅಂತಂದರೆ ಈಗ ನಾವು ಏನು ತಗೊಂಡಿದ್ದೀವೋ ಮೆಮೊರಿ ಕಾರ್ಡು ಅದನ್ನು ಸುಮ್ಮನೆ ಹಾಕ್ಬಿಟ್ರೆ ಬಿದ್ದೋಗುತ್ತೆ. ಸೊ ಆ ಬಿದ್ದೋಗದೆ ಇರೋಂಗೆ ಮಾಡೋಕ್ಕೆ 3D ಪ್ರಿಂಟಲ್ಲಿ ನೋಡಿ ಒಂದನ್ನು ಮಾಡಿಸ್ತಾ ಇದ್ದೀವಿ. ನಮ್ಮ ಹುಡುಗರು ಮಾಡಿಕೊಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ಯಾ? 2 ಇಯರ್ಸಿಂದ. ನಿನ್ನ ಹೆಸರೇನು? ನೂತನ್. ನಿನ್ನ ಹೆಸರು? ನೂತನ್ ಮತ್ತು ಕಿಶೋರು 16 ವರ್ಷದ ಹುಡುಗರು. ಇವ್ರು ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ. ಅಣ್ಣ ನಾನು ನಿಮಗೆ ಮಾಡ್ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟೆಲ್ಲ ಕರೆದು ಎಲ್ಲ ಮಾಡ್ದೆ. 3D ಪ್ರಿಂಟ್ ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ. ನೋಡಿ 3D ಪ್ರಿಂಟ್ ಅಂತಂದರೆ ಈ ಥರ ಪ್ಲಾಸ್ಟಿಕ್ ವೈರ್ ಥರ ಇರುತ್ತೆ ಇದು. ಸೊ ಅದನ್ನು ಮೆಲ್ಟ್ ಮಾಡಿ ನಮಗೆ ಏನು ಬೇಕೋ ಆ ಶೇಪಲ್ಲಿ ಇವನ್ನೆಲ್ಲ ಆಲ್ರೆಡಿ ಎಲ್ಲ ಇದು ಮಾಡಿದ್ದಾನೆ. ಸೊ ಅದ್ರ ಪ್ರಕಾರ ಕೊಡುತ್ತಂತೆ. ನೋಡಿ ಇದು ಆಲ್ರೆಡಿ ರೆಡಿ ಮಾಡ್ತಾ ಇದೆ. ಸೊ ನೋಡ್ತಾ ಇದ್ರಲ್ಲ ಒಳಗಡೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗಡೆ ಕ್ಲೀನಾಗಿ ಮೋಲ್ಡ್ನ ರೆಡಿ ಮಾಡ್ತಾ ಇದೆ. ಸೊ ಸ್ವಲ್ಪವಾಗಿ ಈ ವೈರ್ ಇದೆ ನೋಡಿ, ಇಲ್ಲಿ ಹೋಯ್ತಾ ಇದೆಯಲ್ಲ ಈ ವೈರು, ಇದನ್ನ ಎಳ್ಕೊಂಡು ಅದನ್ನು ಹೀಟ್ ಮಾಡಿ ಒಳಗಡೆ ಮೋಲ್ಡ್ ಮಾಡ್ತಾ ಇರೋದು. ಸೊ ಎಷ್ಟು ಡಿಗ್ರಿನಲ್ಲಿ ಆಗ್ತಿದೆ? 200 ಸೆಲ್ಸಿಯಸ್ ಡಿಗ್ರಿನಲ್ಲಿ ಅದು ಆಗ್ತಾ ಇದೆ. ಮತ್ತು ಬಿಲ್ಡ್ ಪ್ಲೇಟು 50 ಡಿಗ್ರಿ ಅಂತ. ಇದಿಷ್ಟು ನಮ್ಮ ಒಂದು ಹೊಸ ಕ್ಯಾಮ್ರಾ ಮತ್ತು ಮೈಕಲ್ಲಿ ನಾವು ಮಾಡಿದಂಥ ಒಂದಷ್ಟು ಜುಗಾಡ್ಗಳು. ಆ್ಯಂಡ್ ಜೊತೆಗೆ ಈಗ ನಾವೇನು ತಗೊಬಂದಿದ್ದೀವೋ ಆ ಒಂದು ಇದಿದೆಯಲ್ಲ, ಸೊ ಈ ಕ್ಯಾಪು. ಸೊ ಈಗ ಈ ಕ್ಯಾಪ್ನ ಏನು ಮಾಡ್ತೀನಿ ಅಂತಂದರೆ ಕರೆಕ್ಟಾಗಿ ಇಲ್ಲೊಂದು ಕಡೆ ಪ್ಲೇಸ್ ಮಾಡಿಬಿಟ್ಟು, ಸೊ ನಾನು ಮೈಕನ್ನು ಸೇಮ್ ವಿನಯ್ ಹೆಂಗೆ ಇಟ್ಕೊಂಡಿದ್ನೋ ಆ ಥರ ಸೇಫಾಗಿ ಇಟ್ಕೊತೀರಿ. ಯಾಕೆಂತಂದರೆ ಹೋಗಿರೋ ಸ್ಪೀಡಲ್ಲಿ ಇದೇನಾದರೂ ಬೀಳ್ತು ಅಂತಂದರೆ ಅನ್ಯಾಯವಾಗಿ ಮೈಕ್ ಹಾಳಾಗಾಗ್ಬಿಡುತ್ತೆ. ಯಾಕೆಂತಂದರೆ 10 ಗ್ರಾಮ್ ಇರ್ತಕ್ಕಂಥ ಆ ಒಂದು ಮೈಕು ನಾವು ಬೈಕಲ್ಲಿ ಹೋಗ್ತಾ ಇರ್ತಕ್ಕಂಥ ಆ ಸ್ಪೀಡಲ್ಲಿ ಕೆಳಗಡೆ ಬಿದ್ದರೆ ಅದ್ರ ಕತೆ ಏನಾಗ್ಬೋದು ಅಂತ ನೀವೇ ಡಿಸೈಡ್ ಮಾಡಿ. ಸೊ ನಮ್ಮ ಉದ್ದೇಶ ಏನು ಅಂತಂದರೆ ಈಗ ಹೆಂಗಿದ್ರು ನಾವು ಕಂಫರ್ಟ್ ಆಗಿದ್ದೀವಿ. ಈಗ ಮೋಟೋ ವ್ಲಾಗು ಮೊದಲು ಮಾಡ್ತಿದ್ದಕ್ಕೂ ಈಗೂ ಅಷ್ಟು ಕಂಫರ್ಟ್ ಆಗಿದ್ದೀವಿ ಅಂತಂದರೆ ಆ ಕಂಫರ್ಟ್ನ ಈಗ ಮೋಟೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ಒಳ್ಳೆ ರೆಫರೆನ್ಸ್ ವೀಡಿಯೋನ ಯಾಕೆ ಕೊಡಬಾರ್ದು ಅಂತ ಹೇಳಿ ನಾವು ಇಷ್ಟೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ವಿ. ಆ್ಯಂಡ್ ಈ ಕ್ಯಾಮ್ರಾ ನಮ್ಮ ಕರ್ನಾಟಕದಲ್ಲಿ ಬರೋಕ್ಕಿಂತ ಮುಂಚೆ ಆ್ಯಂಡ್ ಜೊತೆಗೆ ಆಲ್ಮೋಸ್ಟ್ ಯಾರೂ ಮಾಡೇ ಇರಲಿಲ್ಲ ಆ ವಿಡಿಯೋನ. ನಾನು ವಿನಯ್ ಇಬ್ಬರು ಸೇರಿಕೊಂಡು ಈ ಕ್ಯಾಮ್ರಾನ ತರಿಸಿ ಇದನ್ನು ರಿವ್ಯೂ ಮಾಡಿ ಮೋಟೋ ವ್ಲಾಗ್ ಮಾಡಿ ಹಾಕಿದೆ. ಅದಾದಮೇಲೆ ಓಕೆ, ಒಂದು ವಾರ ನಾವು ಏನು ಕುದುರೆಮುಖಕ್ಕೆ ಹೋಗಿದ್ವಲ್ಲ ಆ ಟೈಮಲ್ಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇದೊಂದು ಕ್ಯಾಮ್ರಾ ತೊಗೊಂಡು ಫುಲ್ಲು ರಿವ್ಯೂ ನಾವು ಇದನ್ನು ಚೆನ್ನಾಗಿನ್ನ ಯೂಸ್ ಮಾಡಿ ನೋಡೋಣ, ಜನಕ್ಕೊಂದು ಕ್ಲಾರಿಟಿ ಕೊಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡಿದ್ದಾಯಿತು. ಎಸ್ಪೆಷಲಿ ಈ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ ಮೋಟೋ ವ್ಲಾಗ್ಗೆ 100% ಸೂಟ್ ಆಗುತ್ತೆ. ಆದರೆ ಕಂಟಿನ್ಯೂಯಸ್ ಏನಾದರೂ 10 ನಿಮಿಷ 11 ನಿಮಿಷ ಕಂಟಿನ್ಯೂಸ್ ಶೂಟ್ ಮಾಡ್ತೀನಿ ಅಂತಂದರೆ ಇದು ಹೀಟಾಗಿ ಆಫ್ ಆಗುತ್ತೆ. ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದು ಬಿಡ್ತು ಅಂತಂದರೆ ನಾವೇನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ ಓಕೆ ಚೆನ್ನಾಗಿದೆ ಅಂತ ನಮ್ಮ ಇಂಪ್ರೆಷನಲ್ಲಿ ಕ್ರಿಯೇಟ್ ಆಗಿದೆಯೋ ಆ ಫಸ್ಟ್ ಇಂಪ್ರೆಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ಈಗ ನಿಮಗೇನಾದರೂ ಈ ಕ್ಯಾಮ್ರಾ ಅಥವಾ ಏನಾದರೂ DJI ಮೈಕ್ ಎರಡೂ ಕೂಡ ಬೇಕು ಅಂತಂದರೆ ನಾನು ತೊಗೊಂಡಿದ್ದು ವಿನಯ್ ಹತ್ರನೇ. ವಿನಯ್ದು ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆಗೆ ಹಾಕಿರ್ತೀನಿ. ಸೊ ನೀವು DJI ಡ್ರೋನ್ ಕೇರ್ಗೆ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಟ್ಯಾಕ್ಸ್ ಇದೆ ಅಲ್ವಾ ಇವಾಗ? ಓಕೆ. ಸೊ ಏನಾದರೂ ಇತ್ತು ಅಂತಂದರೆ ಈ ವಿಡಿಯೋ ನೋಡಿ ಬರಬೇಕು ಅಂತ ಅಂದ್ಕೊಳ್ಳೋರು ನಿನಗೆ ಫೋನ್ ಮಾಡ್ತಾರೆ, ನೀನು ಅವರನ್ನು ಇದು ಮಾಡ್ಕೊಬಿನಿ. ಓಕೆನಾ? ಎಷ್ಟು ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ಕೊಳ್ತಾ ವಿಡಿಯೋ ಹೆಂಗಿತ್ತು ಆ್ಯಂಡ್ ಕ್ವಾಲಿಟಿ ಆಡಿಯೋದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ